ಹಲೋ ನಮಸ್ಕಾರ ನಿಮಗೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮನೋಜ್ ವೇಲಾಗ್ಸ್. ಇದು ಆ್ಯಕ್ಚುಲಿ ಹಳೆ ವಿಡಿಯೋ ಪಾವಗಡದಲ್ಲಿ ಟಿಫನ್ ಮಾಡಿದ್ವಲ್ಲ ಅದರ ಕಂಟಿನ್ಯೂಷನ್ ಇದು. ಪಾವಗಡದಲ್ಲಿ ಟಿಫನ್ ಮಾಡಿಕೊಂಡು ನೆಕ್ಸ್ಟ್ ಹೋಗಿದ್ದು ನಾವು ಲೇಪಾಕ್ಷಿಗೆ. ಲೇಪಾಕ್ಷಿಯಲ್ಲಿ ಬಹಳಷ್ಟು ವಿಚಾರಗಳಿವೆ ತಿಳ್ಕೊಳ್ಳೋ ಅಂಥವು. ಅದನ್ನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ, ನಿಮಗೂ ಗೊತ್ತಿದೆ ಅಂದ್ಕೊತೀನಿ. ಆ ಲೇಪಾಕ್ಷಿದು ಸಪ್ರೇಟ್ ವಿಡಿಯೋ ಇದೆ ನನ್ನ ಚಾನಲಲ್ಲಿ, ಅದನ್ನು ನೋಡಿಲ್ಲ ಅಂತಂದರೆ ಹೋಗಿ ನೋಡಿ. ಇದು ಕೂಡ ವಿಜಯನಗರ ಸಾಮ್ರಾಜ್ಯ ಅವರ ಕಾಲದಲ್ಲೇ, ಅಚ್ಯುತರಾಯನ ಕಾಲದಲ್ಲೇ ಕಟ್ಟಿರೋದು ಅಂತಂದು ಇದೆ. ಆಮೇಲೆ ಇದು ಏನು ದೇವಸ್ಥಾನ ಇದೆ ಅದು ಬಂದು ಕೂರ್ಮಶಿಲೆ ಮೇಲೆ, ಅಂದರೆ ಆಮೆ ಆಕಾರದ ಒಂದು ಏನು ಬೆಟ್ಟದ ಮೇಲೆ ಇದೆ ಅಂತಂದಂತಾರೆ. ಇಲ್ಲಿ ಈ ಹ್ಯಾಂಗಿಂಗ್ ಪಿಲ್ಲರ್ ನೋಡಿದ್ರಲ್ವ ಅದಿದೆ. ಆಮೇಲೆ ಇದು ಕಂಪ್ಲೀಟ್ ಆಗಿಲ್ಲದೆ ಇರೋವಂಥ ಮಂಟಪ, ಇದರಲ್ಲಿ ಶಿವ ಪಾರ್ವತಿ ಮದುವೆಯ ಸಂದರ್ಭದ ಕೆತ್ತನೆ ಇದೆ. ಹಾಗೆ ಯಾವುದು ಲೇಪಾಕ್ಷಿ ಸ್ಯಾರೀಸ್ಗೆ ಇರುವಂತಹ ಅವರ ಇನ್ಸ್ಪೈರ್ ಆಗಿರೋವಂಥ ಕಂಬಗಳ ಮೇಲಿರೋ ಡಿಸೈನ್ ಕೂಡ ಇದೆ, ಅದೆಲ್ಲನೂ ಇದೆ. ಹಾಗೆ ಹನುಮನ ಪಾದ ಇದೆ. ಇಲ್ಲಿ ಇನ್ನೊಂದು ಕತೆ ಏನು ಅಂತಂದರೆ, ಲೇಪಾಕ್ಷಿ ಅಂದರೆ ಲೇಪಕ್ಷಿ ಅಂತ ಆ ಅರ್ಥನೂ ಬರುತ್ತೆ ಅಂತಂದು ಹೇಳಿದ್ದಾರೆ. ಹಾಗೆಯೇ ಈ ಶಾಸನ ಕೂಡ ಇದೆ, ಆಲ್ಮೋಸ್ಟ್ ಕನ್ನಡದಲ್ಲೇ ಇರೋ ಥರ ಇದೆ, ಬಟ್ ಸಂಸ್ಕೃತ್ ಅಂತಂದೇ ಮೆನ್ಷನ್ ಮಾಡಿದ್ದಾರೆ. ಅದು ನಮಗೂ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿರೋದು ಕರೆಕ್ಟಾಗಿ. ಹಳೇ ದೇವಸ್ಥಾನ ಇದು. ಇದನ್ನು ನೋಡಿಕೊಂಡು ನೆಕ್ಸ್ಟ್ ಹೊರಟಿದ್ದು ನಾವು ವಿದುರಾಶ್ವತ್ಥ ಅಂತ. ವಿದುರಾಶ್ವತ್ಥವು ಧಾರ್ಮಿಕ, ಐತಿಹಾಸಿಕ ಹಾಗೂ ದೇಶಭಕ್ತಿಯ ಸ್ಮಾರಕವಾಗಿದೆ. ಇದು ಹಿಂದೂ ಪೌರಾಣಿಕ ಕಥೆಗಳು ಹಾಗೂ ಸ್ವಾತಂತ್ರ್ಯ ಹೋರಾಟದ ಅಮರ ಸ್ಮೃತಿಗಳಿಗಾಗಿ ಪ್ರಸಿದ್ಧವಾಗಿದೆ. ಪುರಾಣಗಳ ಪ್ರಕಾರ ಮಹಾಭಾರತದ ಕಾಲದಲ್ಲಿ ಕುರು ವಂಶದ ಮಹಾಮಂತ್ರಿ ವಿದುರರು ಈ ಸ್ಥಳದಲ್ಲಿ ತಪಸ್ಸು ಮಾಡಿದರು ಎಂದು ಹೇಳಲಾಗುತ್ತದೆ. ಅಶ್ವತ್ಥ ಮರದ ಕೆಳಗೆ ಅವರು ಧ್ಯಾನ ಮಾಡಿದ್ದರಿಂದ ಈ ಸ್ಥಳಕ್ಕೆ ವಿದುರಾಶ್ವತ್ಥ ಎಂಬ ಹೆಸರು ಬಂದಿದೆ. ಇಂದಿಗೂ ಇಲ್ಲಿ ಹಳೆಯ ಅಶ್ವತ್ಥ ವೃಕ್ಷವನ್ನು ಪವಿತ್ರವೆಂದು ಭಕ್ತರು ಪೂಜಿಸುತ್ತಾರೆ. ಧಾರ್ಮಿಕ ಮಹತ್ವ ಹೊಂದಿರುವ ಈ ಸ್ಥಳದಲ್ಲಿ ಪ್ರತಿ ವರ್ಷ ಸಾವಿರಾರು ಭಕ್ತರು ದರ್ಶನಕ್ಕಾಗಿ ಆಗಮಿಸುತ್ತಾರೆ. ಇನ್ನೂ ಒಂದು ಮಹತ್ವದ ಸಂಗತಿ ಎಂದರೆ, ಸ್ವಾತಂತ್ರ್ಯ ಹೋರಾಟದ ವೇಳೆ 1938ರಲ್ಲಿ ಇಲ್ಲಿ ನಡೆದ ವಿದುರಾಶ್ವತ್ಥ ಹತ್ಯಾಕಾಂಡ, ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಟ ನಡೆಸುತ್ತಿದ್ದ ಹೋರಾಟಗಾರರ ಮೇಲೆ ಗುಂಡು ಹಾರಿಸಲಾಯಿತು. ಈ ಘಟನೆಯಲ್ಲಿ ಸುಮಾರು 35ಕ್ಕೂ ಹೆಚ್ಚು ಮಂದಿ ಹೋರಾಟಗಾರರು ತಮ್ಮ ಪ್ರಾಣ ತ್ಯಾಗ ಮಾಡಿದರು. ಇದರಿಂದ ವಿದುರಾಶ್ವತ್ಥವನ್ನು ಮೈಸೂರಿನ ಜಲಿಯನ್ ವಾಲಾ ಬಾಗ್ ಎಂದು ಕರೆಯಲಾಗುತ್ತದೆ. ಇಂದಿಗೂ ಆ ಹುತಾತ್ಮರ ಸ್ಮರಣಾರ್ಥಕವಾಗಿ ಹುತಾತ್ಮ ಸ್ಮಾರಕವನ್ನು ನಿರ್ಮಿಸಲಾಗಿದೆ. ಈ ಸ್ಮಾರಕವು ದೇಶಭಕ್ತಿಯ ಸಂಕೇತವಾಗಿ ನಿಂತಿದೆ. ಪ್ರತಿ ವರ್ಷ ಸ್ವಾತಂತ್ರ್ಯ ದಿನ ಮತ್ತು ಗಣರಾಜ್ಯ ದಿನದಂದು ಸಾವಿರಾರು ಮಂದಿ ಇಲ್ಲಿ ಬಂದು ಹುತಾತ್ಮರಿಗೆ ಗೌರವ ಸಲ್ಲಿಸುತ್ತಾರೆ. ವಿದುರಾಶ್ವತ್ಥವು ಧಾರ್ಮಿಕ ಶ್ರದ್ಧೆಯ ಜೊತೆಗೆ ದೇಶಭಕ್ತಿಯ ಭಾವನೆಗೂ ಹೆಸರಾಗಿದೆ. ಇಂತಹ ಇತಿಹಾಸ ಪ್ರಸಿದ್ಧ ಸ್ಥಳಗಳು ನಮ್ಮ ಹೊಸ ಪೀಳಿಗೆಗೆ ಪ್ರೇರಣೆ ನೀಡುತ್ತವೆ. ಈ ಸ್ಥಳವು ಪೌರಾಣಿಕತೆ, ಧಾರ್ಮಿಕತೆ ಮತ್ತು ದೇಶಭಕ್ತಿ 3 ಅಂಶಗಳ ಸಮನ್ವಯವಾಗಿದೆ. ಆದ್ದರಿಂದಲೇ ವಿದುರಾಶ್ವತ್ಥ ನಮ್ಮ ಹೆಮ್ಮೆಗೂ ಸ್ಮರಣೆಗೂ ತಕ್ಕಂತಹ ಸ್ಥಾನ ಪಡೆದಿದೆ. ಇದೇ ನೋಡಿ ಇಲ್ಲಿರುವಂತಹ ಗರ್ಭಗುಡಿ. ಇಲ್ಲಿದು ಪೂಜೆ ಬಹಳ ವರ್ಷಗಳ ಕಾಲದಿಂದನೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಮಂತ್ರ ಇದೆ, ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಶ್ವರೂಪಿಣಿ ಯಕೃತೋ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ. ಅಂದರೆ ವೃಕ್ಷನ ದೇವ್ರ ಥರನೇ ನೋಡ್ತಿದ್ರು ನಮ್ಮ ಹಿಂದಿನ ಕಾಲದವರು ಅನ್ನೋದನ್ನು ಇಲ್ಲಿ ಕ್ಲೀನಾಗಿ ಬರೆದಿದ್ದಾರೆ ಅದರ ಅರ್ಥದಲ್ಲಿ. ಹಾಗೆಯೇ ನೋಡಿ, ಈ ವಿದುರಾಶ್ವತ್ಥ ಏನಕ್ಕೆ ಫೇಮಸ್ ಆಗಿತ್ತು ಅಂದರೆ, ವಿದುರ ಮುನಿಗಳು ಏನಿದ್ರು ಅವರು ಇಲ್ಲಿ ತಪಸ್ಸು ಮಾಡಿದರು ಅಂತ. ಅದು ಆ್ಯಕ್ಚುಲಿ ಈ ದೇವಸ್ಥಾನ ಇದೆಯಲ್ವ ಅದ್ರ ಹಿಂದ್ಗಡೆನೆ ನಿಮಗೆ ಆ್ಯಕ್ಚುಲಿ ಮುಂಚೆ ಇದು ನಾವು ಸಣ್ಣವರಿದ್ದಾಗೆಲ್ಲ ಹೋದಾಗ ಆ ಅಶ್ವತ್ಥ ಮರ ಇನ್ನೂ ಇತ್ತು. ರೀಸೆಂಟ್ಲಿ ಏನಾಗಿದೆ ಅಂತಂದರೆ, ಯಾವಾಗಲೂ ಒಂದು ಸಲ ಮಳೆ ಜೋರಾಗಿ ಬಂದು ಸಿಡ್ಲು ಏನೋ ಬಡ್ದು ಆ ಮರ ಪೂರ್ತಿ ಕಟ್ಟಾಗೋಗಿದೆ. ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ. ಅದು ಮರ ಪೂರ್ತಿ ಕಟ್ಟಾಗೋಗಿದೆ ಅಂತಂದು ಹೇಳಿದ್ರು. ಅದನ್ನು ಎಲ್ಲೋ ಇಟ್ಟಿದ್ದಾರೆ ಅಂತಂದು ಹೇಳ್ತಾಯಿದ್ರು. ಅಂದರೆ ಅದು ಮತ್ತೆ ಚಿಗುರು ಹಾಕಿದೆ, ಅದನ್ನು ಎಲ್ಲೋ ಇಟ್ಟಿದ್ದಾರೆ ಮರ ಬೆಳೆಯೋದಕ್ಕೆ ಅಂತಂದು ಹೇಳ್ತಾಯಿದ್ರು. ಬೆಳೀತಿರ್ಬೋದು ಮೇ ಬಿ. ಬಹಳ ಅಶ್ವತ್ಥ ಮರ ಇದಾವಲ್ಲಿ ಸುತ್ತಮುತ್ತ, ಅದರದ್ದೇ ಒಂದು ಚಿಗುರು ತೊಗೊಂಡು ಹಾಕಿದಾರಂತೆ, ಅದನ್ನು ಬೆಳೀತಾ ಇದೆ ಅಂತಂದು ಹೇಳಿದ್ರು. ಹಾಗೆ ಇದರ ಅವಶೇಷಗಳು, ಅದೇನು ಮರ ಬಿದ್ದೋಗಿತ್ತಲ್ವ ಅದನ್ನು ಕೂಡ ಒಂದು ಕಡೆ ಇಟ್ಟಿದ್ದಾರಂತೆ. ಎಲ್ಲಿ ಅಂತಂದು ಕೇಳಿದ್ವಿ, ಆಮೇಲೆ ಅಲ್ಲಿಗೆ ಹೋಗ್ತೀವಿ.
ಇಲ್ಲಿಂದ ಹಿಂದೆ ನೋಡಿ, ಇಲ್ಲಿಂದ ನೀವು ಎಂಟ್ರಿ ಮಾಡಿ ಅಶ್ವತ್ಥ ಮರನ ನೋಡ್ಬೋದಾಗಿತ್ತು. ಈಗ ನೋಡೋಕ್ಕೆ ಆಗಲ್ಲ ಅದು. ಹಾಗೆಯೇ ಸುತ್ತ ನೀವು ನೋಡ್ತಿರ್ಬೋದು ನಾಗ ಪ್ರತಿಷ್ಠೆಗಳು ಎಷ್ಟೊಂದಿದ್ದಾವೆ ಅಂತ. ನಾವು ಸಣ್ಣವರಿದ್ದಾಗ ಜಸ್ಟ್ ಒಂದು ಪೋರ್ಷನಲ್ಲಿತ್ತು ಅಷ್ಟೇ. ನಾವು ಹೋದಾಗ ಒಂದು ಸಣ್ಣ ಪೋರ್ಷನಲ್ಲಿದ್ದಿದ್ದು ಈಗ ನೀವು ನೋಡಿದಷ್ಟು ನಾಗ ಪ್ರತಿಷ್ಠೆಗಳೇ ಇದ್ದಾವೆ ಇಲ್ಲಿ. ಅದಕ್ಕೇ ಇದು ಫೇಮಸ್ ಆಗಿರೋದು ವಿದುರಾಶ್ವತ್ಥ ಅನ್ನೋದು ಕೂಡ. ಹಾಗೆಯೇ ಈ ವಿದುರಾಶ್ವತ್ಥ ಏನಿದೆ ಅಲ್ಲಿ ಪ್ರಸಾದ ಕೂಡ ಸಿಗುತ್ತೆ. ನೀವು ಇದನ್ನೆಲ್ಲ ನೋಡಿಕೊಂಡು ಮಧ್ಯಾಹ್ನದ ಹೊತ್ತಿಗೆ ಏನಾದರೂ ಹೋಗಿದರೆ ಲೈಟಾಗಿ ಪ್ರಸಾದನೂ ಅರೇಂಜ್ ಮಾಡಿರ್ತಾರೆ, ನೀವು ತಿಂದ್ಕೊಂಡು ಕೂಡ ಬರ್ಬೋದು. ನೋಡಿ, ಇದೇ ಹೇಳೋದ್ನಲ್ವ ಎಷ್ಟು ಬೆಳೆದ್ಬಿಟ್ಟಿದೆ ಅಂತಂದರೆ ಈ ನಾಗ ಪ್ರತಿಷ್ಠೆಗಳು ಅಷ್ಟೊಂದು ಬೆಳೆದಿದೆ ಇಲ್ಲಿ. ನಾವು ರೀಸೆಂಟಾಗಿ ಹೋದಾಗ ಇದು ನೋಡಿ ಒಂದು ಸ್ವಲ್ಪ ಅಂದರೆ ಸಣ್ಣವರಿದ್ದಾಗಿಂದ ನೆನಪಾಯಿತು ನಮಗೆ, ಇಷ್ಟಿತ್ತಲ್ಲ, ಏನು ಇಷ್ಟೊಂದು ಬೆಳೆದ್ಬಿಟ್ಟಿದೆ ಅಂತ. ಅದಕ್ಕೆ ಹೇಳೋದು, ಎಲ್ಲ ನೋಡಿ ಎಷ್ಟು ಪ್ರೋಗ್ರೆಸ್ ಆಗ್ತಾಯಿದೆ ಅಂತಂದು. ಎಲ್ಲ ನಮ್ಮ ಸುತ್ತಮುತ್ತಲಿನ ಜಾಗಗಳೆಲ್ಲ ಚೇಂಜ್ ಆಗ್ತಾನೆ ಇರ್ತವೆ. ನಾವು ಅದಕ್ಕೆ ಅಡ್ಜಸ್ಟ್ ಆಗ್ತಾ ಇರಬೇಕು. ಎಷ್ಟೊಂದು ಅಶ್ವತ್ಥ ಮರಗಳಿದ್ದಾವೆ ಅಂತಂದರೆ ಸುತ್ತ. ನೀವು ಒಂದು ಸಲ ಹೋಗಿ ನೋಡಲೇಬೇಕು ಈ ಜಾಗನ. ಮಿಸ್ ಮಾಡದೆ ಹೋಗಿ ನೋಡಿ ಅಂತಂದು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ನಿಮಗೆ ಈ ನನ್ನ ವಿಡಿಯೋದಿಂದ ಸ್ವಲ್ಪ ಏನನ್ನೋ ತಿಳ್ಕೊಂಡ್ರಿ ಅಂತಂದು ಅನಿಸಿದ್ರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಮಾಡಿ. ಈಗ ಅಲ್ಲಿ ತೋರಿಸ್ತಾ ಇದ್ದೀನಲ್ವ, ಅಲ್ಲಿ ಆ ವಿದುರಾಶ್ವತ್ಥ ತಪಸ್ ಮಾಡಿದಂತಹ ಏನು ಇದಿತ್ತಲ್ವ ಅಶ್ವತ್ಥ ಗಿಡ, ಅದರ ಏನು ಕುರುವನ್ನು ಅಲ್ಲಿ ಇಟ್ಟಿದ್ದೀವಿ ಅಂತಂದು ಹೇಳಿದ್ರು. ಅಂದರೆ ಬಿದ್ದೋಗಿರೋ ಮರನ ಹಾಗೆ ಇಟ್ಟಿದ್ದೀವಿ ಅಂತ. ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡಿ. ಇಲ್ಲಿ ಚೆನ್ನಾಗಿ 2 ಕರುಗಳು ಬೇರೆ ಇದ್ವು ಅಲ್ಲಿ. ಭಾರಿ ಚೆನ್ನಾಗಿದ್ವು ಕರುಗಳು. ಹೆಸರು ಮರ್ತೋಗಿದೆ ಆ್ಯಕ್ಚುಲಿ, ಯಾವಾಗ ಹೋಗಿದ್ದಾಗ ಕೇಳಿದ್ವಿ, ಮರ್ತೋಗಿದೆ. ಅದನ್ನು ಆಮೇಲೆ ಹೇಳ್ತೀನಿ. ಇದು ವಿದುರಾಶ್ವತ್ಥ, ಅದೇ ವಿದುರ ಕೂತು ತಪಸ್ ಮಾಡಿದಂತಹ ಅಶ್ವತ್ಥ ಮರ ಏನಿದೆ ಅದರ ಅವಶೇಷಗಳನ್ನ ಇಲ್ಲಿಟ್ಟು ಪೂಜೆ ಮಾಡೋದಕ್ಕೆ. ಆಮೇಲೆ ಅದರಿಂದ ಒಂದು ಏನೋ ಚಿಗುರು ಬರ್ತಾ ಇದೆ ಅಂತಂದು ಯಾರೋ ಹೇಳಿದ್ರು. ಅದನ್ನು ಕೂಡ ಒಂದು ಕಡೆ ಮತ್ತೆ ನೆಟ್ಟಿ. ಇದಕ್ಕೆಲ್ಲನೂ ಪೌರಾಣಿಕ ವ್ಯಾಲ್ಯೂ ಇರೋದ್ರಿಂದ ಪೂಜೆಗಳು ನಡೀತಾನೆ ಇರ್ತವೆ. ನೋಡಿ, ಎಷ್ಟು ವರ್ಷ ಹಳೇದಿರ್ಬೋದು. ನೀವು ವಿದುರ ಮುನಿಗಳೇನಿದ್ರು ಅವರು ಬಂದು ಇದನ್ನು ನೆಟ್ಟಿದ್ದಾರೆ ಅಂತಂದರೆ ಎಷ್ಟು ವರ್ಷ ಆಗಿರ್ಬೋದು ಅಂತಂದು ನೋಡಿ. ಸುಮ್ಮನೆ ಅಲ್ಲ ಇದು, ಇಷ್ಟು ವರ್ಷವೂ ಇತ್ತದು. ಮೊನ್ನೆ ಏನೋ ಒಂದು ಸಿಡಿಲು ಬಡ್ದು ಏನೋ ಆಗಿ ಆ ಮರ ಬಿದ್ದೋಗಿದೆ ಅಂತಂದು ಹೇಳಿದ್ರು. ಬಟ್ ನೀವು ಯೋಚನೆ ಮಾಡಿ ಒಂದು ಸಲ, ಅಷ್ಟು ವರ್ಷ ಮರ ಬದುಕಿತ್ತು, ಅಷ್ಟು ವರ್ಷ ಇತ್ತು ಅಂತಂದರೆ ಏನು ಪವರ್ ಇರ್ಬೋದು ಅಂತಂದು. ಆ ತಪಸ್ ಮಾಡಿದ ವ್ಯಕ್ತಿನಲ್ಲೋ ಅಥವಾ ತಪಸ್ ಮಾಡಿದ ಜಾಗ ಆ ಥರನೇ ಇತ್ತೇನೋ ಮುಂಚೆ, ಅದು ಹೇಳೋದಕ್ಕಾಗಲ್ಲ ನಾವು. ಬಟ್ ಮರ ಮಾತ್ರ ಅಷ್ಟು ವರ್ಷವೂ ಇತ್ತು. ನೋಡಿ, ಇಲ್ಲಿ ಕರುಗಳು 2 ಕರುಗಳು ಬೇರೆ ಇದ್ವು, ಸಾಕಿದ್ದಾರೆ. ಎಷ್ಟು ಚೆನ್ನಾಗಿದ್ದಾವೆ. ಏನು ಮಾಡ್ತಿಲ್ಲ, ಗುದ್ದುತ್ತಿಲ್ಲ, ಏನು ಮಾಡ್ತಿಲ್ಲ. ಒಂದಿಬ್ಬರು ಯಾರಾದರೂ ಬಂದು ಮುಟ್ಟಿದ್ರು ಸುಮ್ಮನೆ ಇರ್ತವೆ. ಈ 2 ಕರುಗಳನ್ನ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲಿ ಒಬ್ಬರು ಪಾಪ ಅವಕ್ಕೆಲ್ಲ ಇನ್ನೇನು ಅವಕ್ಕೆ ಊಟ ರೆಡಿ ಮಾಡ್ತಾಯಿದ್ರು. ಅವ್ರಿಗೂ ಹೇಳಿದ್ವಿ ಒಂದು ಸಲ, ವೀಡಿಯೋ ಮಾಡ್ಕೊಂಡು ಹಾಕ್ಬೋದಲ್ವ ಸರ್ ಅಂತ. ಅವರು ಒಂದು ಮಾತು ಹೇಳಿದ್ರು, ಸರ್ ನಾವೇನಾದರೂ ಕೆಟ್ಟ ಕೆಲಸ ಮಾಡ್ತಾಯಿದ್ದೀವ ಸರ್, ನೀವು ಹಂಗೆ ಹೇಳೋದಕ್ಕೆ? ಒಳ್ಳೆ ಕೆಲಸನೇ ಮಾಡ್ತಾ ಇರೋದಲ್ವ, ನಮ್ಮ ವೀಡಿಯೋ ಹಾಕಿ ಅಂತಂದು ಹೇಳಿದ್ರು. ಫಸ್ಟ್ ಒನ್ ಅದು ಲಾಸ್ಟ್ ಕೆಂಪು, ಅದು ಬೇರೆ 8 ದಿನ ಆಯಿತು. ಇದು 1 ತಿಂಗಳು 15 ದಿನ. 15 ದಿನ. ನಿಮ್ಮ ಹೆಸರನ್ನು? ದೀಪು ಅಂತ. ಇದಾದಮೇಲೆ ನಾನು ಆಗಲೇ ಹೇಳಿದ್ನಲ್ವ ಪ್ರಸಾದ ಇರುತ್ತೆ ಅಂತ. ಸೊ ನಾವು ಪ್ರಸಾದ ತಿಂದ್ಕೊಂಡು ಮತ್ತೆ ನಮ್ಮ ಮನೆಯ ಕಡೆಗೆ ನಮ್ಮ ಪ್ರಯಾಣ ಶುರು ಮಾಡೋಣ. ನಿಮಗೆ ಈ ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ. ಒಟ್ಟಿನಲ್ಲಿ ನಿಮ್ಮ ಅನಿಸಿಕೆನ ಹೇಳೋದನ್ನು ಬಿಡಬೇಡಿ. ಏನೋ ಒಂದು ನಿಮ್ಗೆ ಅನಿಸಿದ್ದನ್ನು ಕಮೆಂಟ್ ಮಾಡಿ. ನೀವು ಈ ಪ್ಲೇಸ್ಗೆ ಹೋಗ್ತೀರಾ ಅಂದರೆ, ನೀವು ಈ ಪ್ಲೇಸಿಗೆ ಹೋಗಿದ್ದೀರಾ ಅಂತಂದರೆ ಅದನ್ನು ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವೀಡಿಯೋದೊಂದಿಗೆ ಆಮೇಲೆ ಭೇಟಿ ಆಗೋಣ. ಈಗ ಸದ್ಯಕ್ಕೆ ಟಾಟಾ, ಬಾಯ್ ಬಾಯ್, ಸಿ ಯು.